ಮಹಾದೇವಾ ಶಂಭೋ ಮಹಾದೇವ. ಶರಣರ ಭವದೂರ ಶಿವನದಿ ಸಾರ ಶರಣರ ಭವದೂರ ಶಿವನದಿ ಸಾರ ರಾಗವಿ ಗಂಭೀರ ರಾಗವಿ ದೂರ ರಾಗವಿ ಗಂಭೀರ ರಾಗವಿ ದೂರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ ಮಹಾದೇವ. ಅಹಮಿಗ ವರದಾನ ಸುರಮುನಿಗೀತ ಅಹಮಿಗ ವರದಾತ ಸುರಮುನಿಗೀತ ಅಹಮಿಗ ವರದಾತ ಸುರಮುನಿಗೀತ ರಾಗವಿ ಗಂಭೀರ ರಾಗವಿ ದೂರ ರಾಗವಿ ಗಂಭೀರ ರಾಗವಿ ದೂರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ 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 ಮಹಾದೇವ ಶಂಭೋ ಮಹಾದೇವ. ಅಷ್ಟದಿಕ್ಪಾಲಕರಿಗೂ ಶ್ರೇಷ್ಠ ನವಗ್ರಹಗಳಿಗೂ ವಿದ್ಯಾಗುರುಗಳೆನಿಸಿಕೊಂಡಿರುವ ನಾನೇ ಹೆಚ್ಚು. ನನ್ನ ಸರಿ ಸಮಾನರು ಈ ಮೂರು ಲೋಕದಲ್ಲೂ ಯಾರು ತಾನೇ ಇರುವುದು. ಅನೇಕ ಸಭೆಗಳನ್ನು ನೋಡಿದ್ದಾಯಿತು, ಇನ್ನು ಆ ಮಹೇಂದ್ರನ ಸಭೆ ಮಾತ್ರ ಉಳಿದಿರುವುದು. ಅಲ್ಲಿಗೆ ಹೋಗಿ ಅಲ್ಲಿ ನಡೆಯುವ ಸಮಾಚಾರವನ್ನು ತಿಳಿದುಕೊಂಡು ಬರುವೆನು. ಶಂಭೋ ಮಹಾದೇವ. ನರೆಯೊಳು ಯಾರು ಸಮರು ಎನಗೆ, ಯಾರು ಸಮರು ಎನಗೆ, ಈ ದರೆಯೊಳು ಯಾರು ಸಮರು ಎನಗೆ. ಶಿವನೊರ ಬಲ ಪಡೆದಿಯ ನಾನು, ಶಿವನೊರ ಬಲ ಪಡೆದಿಯ ನಾನು, ಔಷಧಿಯಿಂದಲೇ ಬಾಳುವೆ ನಾನು, ಔಷಧಿಯಿಂದಲೇ ಬಾಳುವೆ ನಾನು. ಯಾರು ಸಮರು ಎನಗೆ, ಈ ದರೆಯೊಳು ಯಾರು ಸಮರು ಎನಗೆ. ದೇವದಾನವ ನರರು ಎಲ್ಲರೂ, ದೇವದಾನವ ನರರು ಎಲ್ಲರೂ ನನ್ನನ್ನು ಕಂಡರೆ ಭಯಪಡುವವರು, ನನ್ನನ್ನು ಕಂಡರೆ ಭಯಪಡುವವರು. ಸಮಜಾರಿಯರೆ ತರೆಯೊಳು ಎನಗೆ, ಸಮಜಾರಿಯರೆ ತರೆಯೊಳು ಎನಗೆ. ಯಾರು ಸಮರು ಎನಗೆ, ಈ ತರೆಯೊಳು ಯಾರು ಸಮರು ಎನಗೆ, ಯಾರು ಸಮರು ಎನಗೆ. ಆಹಾ, ನನ್ನ ಹೆಸರು ಕೇಳಿದ ಮಾತ್ರವೇ ದೇವ ದಾನವ ನರರು ಕೂಡ ಹೆದರುವರು. ಈ ಯಮರಾಜನಿಗೆ ಯಾರು ತಾನೇ ಸರಿಸಮನರು ಇರುವರು. ಏರಲಿ ಏರಲಿ, ನಾನೀಗಲೇ ಮಹೇಂದ್ರನ ಸಭೆಯನ್ನು ಪ್ರವೇಶಿಸುವೆನು. ಬ್ರಹ್ಮಾಂಡವೇ ನಡುಗುವುದು ಈಗಲೇ, ಬ್ರಹ್ಮಾಂಡವೇ ನಡುಗುವುದು ಈಗಲೇ, ಸುರಲೋಕವೇ ಹದುರುವುದು ಈಗಲೇ, ಸುರಲೋಕವೇ ಹದುರುವುದು ಈಗಲೇ, ಬ್ರಹ್ಮಾಂಡವೇ ನಡುಗುವುದು ಈಗಲೇ, ಬ್ರಹ್ಮಾಂಡವೇ ನಡುಗುವುದು ಈಗಲೇ, ಬ್ರಹ್ಮಾಂಡವೇ ನಡುಗುವುದು ಈಗಲೇ. ದೇವ
ಭಕ್ತ ಪಾರಿಜಾತನೇ ದೇವ ದೇವ ನಾರಾಯಣನೇ ಪರಮಾತ್ಮ ಪರನಾಮ ನಾರಾಯಣ ನಾರಾಯಣ ಸಕಲ ಭುವನ ಸಂಚಾಲಕ ಅಖಿಲ ಸೌಖ್ಯದಾತನೇ ನಾರಾಯಣ ನಾರಾಯಣ ಸಕಲ ಭುವನ ಸಂಚಾಲಕ ಅಖಿಲ ಸೌಖ್ಯದಾತನೇ ಎಲ್ಲಿ ಎಂದು ಅವತರಿಸಿ ನಾರಾಯಣ ನಾರಾಯಣ ಎಲ್ಲಿ ಎಂದು ಅವತರಿಸಿ ಯಾವನತನ ಗೈರೆಯೋ ದೇವ ದೇವ ನಾರಾಯಣ ಪರಮಾತ್ಮ ಪರನಾಮ ನಾರಾಯಣ ನಾರಾಯಣ ದೇವ ದೇವ ಶನಿದೇವ ನಾರಾಯಣ ನಾರಾಯಣ ನಾನು ಕೈಲಾಸಕ್ಕೆ ಹೋಗಿ ಶನಿರಾಜನ ವಿಚಾರವನ್ನು ಆ ಶಂಕರನಿಗೆ ತಿಳಿಸಿ ಶಂಕರನು ಕಲ್ಲುಗವಿಯಲ್ಲಿ ಆತ್ಮಲಿಂಗವಾಗಿ ಅಡಗಿಕೊಳ್ಳುವಂತೆ ಮಾಡಿ ಸಂತೋಷಪಟ್ಟೆನು. ಈ ದಿನ ನಾನು ಎಲ್ಲಿ ಹೋಗಲಿ? ನಾರಾಯಣ ನಾರಾಯಣ ತಿಳಿಯಿತು ತಿಳಿಯಿತು. ಎಲ್ಲಿ ಕಲಹ ಬೀಜವನ್ನು ತಂದೊಡ್ಡಲಿ? ಗುರುಗಳಾದ ಬೃಹಸ್ಪತಾಚಾರ್ಯರು ನಾನೇ ಹೆಚ್ಚು ಎಂದು ದುರಂಕಾರದಿಂದ ಮೆರೆಯುತ್ತಿರುವರು. ಅವರ ದುರಂಕಾರವನ್ನು ತಗ್ಗಿಸಲು ನನಗೀಗ ಒಳ್ಳೆಯ ಸಮಯ. ಆ ಮಹೇಂದ್ರನ ಸಭೆಗೆ ಹೋಗಿ ಆ ಪರಮಾತ್ಮನ ಲೀಲೆಗಳನ್ನು ಕೊಂಡಾಡಿದರೆ ಆಗ ಗುರುಗಳಿಗೆ ಕೋಪಗೊಂಡು ಆ ಶನಿರಾಜನನ್ನು ಜರೆಯುವರು. ಆಗ ಗುರುಗಳ ಪಾಡು ಮುಂದೇನಾಗುವುದು ಎಂಬುದನ್ನು ನಾನೇ ನೋಡಿ ಸಂತೋಷ ಪಡುವೆನು. ನಾರಾಯಣ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಈ ಜಗವಂದೇ ನಾಟಕ ಮಂದಿರ ನಾರಾಯಣ ನಾರಾಯಣ ಈ ಜಗವಂದೇ ನಾಟಕ ಮಂದಿರ ಜನರೆಲ್ಲ ಸೂತ್ರದ ಗೊಂಬೆಗಳಯ್ಯ ನಾರಾಯಣ ನಾರಾಯಣ ಜನರೆಲ್ಲ ಸೂತ್ರದ ಗೊಂಬೆಗಳಯ್ಯ ನೀನಾಡಿಸಿದಂತೆ ಆಡುವರಯ್ಯ ನಾರಾಯಣ ನಾರಾಯಣ ನೀನಾಡಿಸಿದಂತೆ ಆಡುವರಯ್ಯ ಲೀಲಾಮಯನೋ ಲೀಲಾಮಯನೋ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ದಿಕ್ಪಾಲಕರ ಮಹೇಂದ್ರ ಮಹೇಂದ್ರ
ದಾರುಣೀಯ ವೈಭವದಿ ಸಾರುತ್ತರದಿ ಪ್ರಜೆಗಳನ್ನು ದಾರುಣೀಯ ವೈಭವದಿ ಸಾರುತ್ತರದಿ ಪ್ರಜೆಗಳನ್ನು ಸತಿಯ ಹಿಡಿದು ಚಲದಿ ಮೆರೆವೆ ಸತಿಯ ಹಿಡಿದು ಚಲದಿ ಮೆರೆವೆ ದೂರ ಸಮೋಹ ಭಾಗ್ಯದೆ ಮೆರವೆನ್ನ ಸಮನ ಪರಮ ಸಂತೋಷನಾತು ಸೂರ ಸಮೋಹ ಭಾಗ್ಯದೆ ಮಹೇಂದ್ರ ಮಹೇಂದ್ರ ದರೆಯ ಪಾಲನಾನಾದೆ ವಿಲಯ ಪಾಲನಾನಾದೆ ದರೆಯ ಪಾಲನಾನಾದೆ ವಿಲಯ ಪಾಲನಾನಾದೆ ನೆರವೆನ್ನ ಸಮನಾರು ವಿಹರೆ ದರೆಯೋಳು ಸೂರ ಸಮೋಹ ಭಾಗ್ಯದೆ ಮೆರವೆನ್ನ ಸಮನಾರು ಪರಮ ಸಂತೋಷನಾತು ಸೂರ ಸಮೋಹ ಭಾಗ್ಯದೆ ದಿಕ್ಪಾಲಕರೇ ಮಹೇಂದ್ರ ಅಗ್ನಿದೇವ ಮಹೇಂದ್ರ ನಮ್ಮ ದೇವಲೋಕದಲ್ಲಿ ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿಯಿಂದ ಕೂಡಿ ಸುರವಸ್ತುಗಳು ಸುಖದಿಂದಿರುವವೇ ಅಲ್ಲದೆ ಭೂಲೋಕದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಸುಖದಿಂದಿರುವರೇ ಎಂಬ ವಿಚಾರವನ್ನು ತಿಳಿಯಿಸಿ ತಿಳಿಸುವೆನು ಮಹೇಂದ್ರ. ರಜತಿ ರಾಜ ಲಾಲಿಸೆ ಉಮ್ಮ ರಾಜ್ಯ ಭಾರವ ರಜತಿ ರಾಜ ಲಾಲಿಸೆ ಉಮ್ಮ ರಾಜ್ಯ ಭಾರವ ರಚಿಸುವರು ಅಖಿಲ ಜನರೇ ರಾಜಿಸುವರು ಅಖಿಲ ಜನರೇ ತಮ್ಮ ಕೀರ್ತಿಗಳ ರಜತಿ ರಾಜ ಲಾಲಿಸೆ ಉಮ್ಮ ರಾಜ್ಯ ಭಾರವ ಮಾನವೇಂದ್ರ ಸುಗುಣ ಚಂದ್ರ ಸುರುಸ ಇಂದ್ರನೇ ಮಾನವೇಂದ್ರ ಸುಗುಣ ಚಂದ್ರ ಸುರುಸ ಇಂದ್ರನೇ ಮನದಂತೆ ಕಾಣಿಕೆಗಳನ್ನು ಮನದಂತೆ ಕಾಣಿಕೆಗಳನ್ನು ಕೊಡುತ್ತಲಿರುವರು ರಜನಿ ರಾಜ ಲಾಲಿಸೆ ಉಮ್ಮ ರಾಜ ಭಾರವ ದೇವರಾಜ, ನಮ್ಮ ದೇವಲೋಕದಲ್ಲಿ ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿಗಳಿಂದ ಕೂಡಿ ಸುರ ವಸ್ತುಗಳೆಲ್ಲವೂ ಸುಖದಿಂದಿರುವರು. ಅಲ್ಲದೆ ಭೂಲೋಕದಲ್ಲಿ ಆಯಾ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶ್ರೀಹರಿಯನ್ನು ಜ್ಞಾನಿಸುತ್ತಾ ಸುಖ ಸಂತೋಷದಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆಯಾಗಲಿ ದೇವರಾಜ? ಅಗ್ನಿದೇವ, ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಬನ್ನಿ ಈ ಪೀಠವನ್ನು ಪರಿಗ್ರಹಿಸಿ. ಆಗಬಹುದು. ಯಮಧರ್ಮರಾಜ ಮಹೇಂದ್ರ ತೇಳೆ ಯಮಧರ್ಮರಾಜನೇ ನಿನ್ನ ಲೋಕದ ವಿವರವ ಬೇಳೆ
ಯಾವ ರೀತಿಯಲ್ಲಿ ನಡೆಸುತ್ತಿರುವೆ ಎಂಬ ವಿಚಾರವನ್ನು ತಿಳಿಸುವ. ಆಗೋದು ಮಹೇಂದ್ರ, ಕೇಳು ಮಹೇಂದ್ರನೇ. ಕೇಳು ಮಹೇಂದ್ರನೇ, ಎಲ್ಲ ಲೋಕದ ವಿವರವನ್ನೆಲ್ಲ ಸುರರಾಗಲಿ ನರರಾಗಲಿ ಸುರರಾಗಲಿ ನರರಾಗಲಿ ಯಮಪಾಸದಿ ಸೆಳೆತಂದು ಶಿಕ್ಷಿಸುವೆನು ನಾ. ಯಮಧರ್ಮರಾಜ, ಸುರಾಧಿಪತಿಯ ಕೇಳು ಹರುಷದಿಂದ ಮೆರೆಯುವೆ. ಸುರಾಧಿಪತಿಯ ಕೇಳು ಹರುಷದಿಂದ ಮೆರೆಯುವೆ. ದರೆಯ ಧರ್ಮ ಅಳಿಸಿ ಮೇಲೆ ಹಿಡಿದು ನಾನು. ದರೆಯ ಧರ್ಮ ಅಳಿಸಿ ಮೇಲೆ ಹಿಡಿದು ನಾನು. ಯತಿಯ ವ್ಯಕ್ತಿ ಪಾಸದಿಂದ ಯತಿಯ ವ್ಯಕ್ತಿ ಪಾಸದಿಂದ ಸಳೆದು ತಂದು ಮೆರೆಯುವೆ. ಸಳೆದು ತಂದು ಮೆರೆಯುವೆ. ಸಳೆದು ತಂದು ಮೆರೆಯುವೆ. ಸುರಾಧಿಪತಿಯ ಕೇಳುತ್ತೇನೆ ಹರುಷದಿಂದ ಮೆರೆಯುವೆ. ಹರುಷದಿಂದ ಮೆರೆಯುವೆ. ಹರುಷದಿಂದ ಮೆರೆಯುವೆ. ಮಹೇಂದ್ರ, ಯಮಧರ್ಮರಾಜ, ಈ ಕಾಲಾಂತಕನ ಆಳ್ವಿಕೆಯು ಸಾಮಾನ್ಯವೆಂದು ಭಾವಿಸಿರುವೆಯ? ನಿನ್ನ ಮಹಿಮೆಯಿಂದ ನನ್ನ ಹೆಸರು ಕೇಳಿದ ಮಾತ್ರವೇ ಗರುಡ, ಗಂಧರ್ವ, ಯಕ್ಷ, ಕಿನ್ನರ ಪುರುಷರೆಲ್ಲರೂ ಗಾಢಗಾಢನೆ ನಡುಗುವರು. ಧರ್ಮ ಮಾಡಿದ ಪುಣ್ಯಾತ್ಮರನ್ನು ನಿನ್ನ ಸ್ವರ್ಗಲೋಕಕ್ಕೆ ಕಳಿಸುವೆನು. ಪಾಪ ಮಾಡಿದ ದುರಾತ್ಮರನ್ನು ಹೀನನ ಯಮಪಾಸದಿ ಸೆಳೆತಂದು ನರಕಕ್ಕೆ ತಳ್ಳುವೆನು. ಹೇಗಿರುವಾಗ ನನ್ನ ಅಧಿಕಾರವನ್ನು ಏನೆಂದು ಹೇಳಲಿ ಮಹೇಂದ್ರ? ಏನೆಂದು ಹೇಳಲಿ? ಯಮಧರ್ಮರಾಜ, ನಿನ್ನ ಪರಾಕ್ರಮಕ್ಕೆ ನಾ ಮೆಚ್ಚಿದೆ. ಬನ್ನಿ ಈ ಪೀಠವನ್ನು ಪರಿಗ್ರಹಿಸಿ. ಹೋಗಬಹುದು ಮಹೇಂದ್ರ. ಅಗ್ನಿದೇವ, ನಮ್ಮ ದೇವರಾಜ ಇಷ್ಟು ಪ್ರಕಾಶಮಾನವಾಗಿ ಹೊಳೆಯಲು ಕಾರಣವೇನು? ದೇವರಾಜ, ಗುರುಗಳಾದ ಬೃಹಸ್ಪತಾಚಾರ್ಯರು ನಮ್ಮ ದೇವಲೋಕಕ್ಕೆ ಆಗಮನಿಸುತ್ತಿರುವರು. ಏನು ಗುರುಗಳಾದ ಬೃಹಸ್ಪತಾಚಾರ್ಯರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಗುರುಗಳಿಗೆ ಎಲ್ಲರಿಗೂ ಮಂಗಳವಾಗಲಿ. ಗುರುದೇವ, ನಮೋಸ್ತುತೆ ಗುರುವಾರ್ಯರೇ, ನಿಮಗೆ ನಮೋಸ್ತುತೆ. ಅಭಿವಂದಿಪೆ ನಿಮ್ಮ ಚರಣಕ್ಕೆ. ನಮೋಸ್ತುತೆ ಗುರುವಾರ್ಯರೇ, ನಿಮಗೆ ನಮೋಸ್ತುತೆ. ಬಂದ ಕಾರ್ಯವೇನು ಚಂದಾನಂದ ಬೇರೆ. ಬಂದ ಕಾರ್ಯವೇನು ಚಂದಾನಂದ ಬೇರೆ. ಮುಸುರೋತ್ತಮರೇ, ಮುಸುರೋತ್ತಮರೇ, ಕುಶಲವೇ ನಿಮಗೆ ನಮೋಸ್ತುತೆ. ಗುರುವಾರ್ಯರೇ, ನಿಮಗೆ ನಮೋಸ್ತುತೆ. ಗುರುದೇವ, ತಮ್ಮ ಪಾದಸ್ಪರ್ಶದಿಂದ ನಮ್ಮ ದೇವಲೋಕವು ಪವಿತ್ರವಾಯಿತು. ಅಲ್ಲದೆ ನಾನು ಧನ್ಯನಾದನು. ಬನ್ನಿ ಈ ಪೀಠವನ್ನು ಪರಿಗ್ರಹಿಸಿ. ಆಗಬಹುದು ಮಹೇಂದ್ರ. ಗುರುದೇವ, ನಮ್ಮ ದೇವಲೋಕಕ್ಕೆ ನೀವು ಬಂದ ಕಾರಣವೇನು ಎಂಬ ವಿಚಾರವನ್ನು ತಿಳಿಸಬೇಕು. ಮಾತಾಡ್ರಿ.
ಮಹೇಂದ್ರ, ನಿನ್ನ ಸುರಸಭೆಯನ್ನು ನೋಡಿಕೊಂಡು ಇಲ್ಲಿ ನಡೆಯುವ ಸಮಾಚಾರವನ್ನು ತಿಳಿದುಕೊಂಡು ಹೋಗೋಣ ಎಂದು ಬಂದೆನು. ಗುರುದೇವ, ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾರಾಯಣ ನಾರಾಯಣ. ನಮ್ಮ ದೇವಲೋಕವು ಇಷ್ಟು ಪ್ರಕಾಶಮಾನವಾಗಿ ಹೊಳೆಯಲು ಕಾರಣವೇನು? ದೇವರಾಜ, ಪೂಜ್ಯರಾದ ನಾರದ ಮಹಾತ್ಮರು ನಮ್ಮ ದೇವಲೋಕಕ್ಕೆ ಬರುತ್ತಿರುವರು. ಪರಮಾತ್ಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಸುರಲೋಕ ಸುಖದಾಯಕ ದೇವಾ, ಸುರಲೋಕ ಸುಖದಾಯಕ. ಮಹೇಂದ್ರ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೆ ಕೇಳುವರಾಗಿ. ಪೂಜ್ಯರೇ, ನಿಮ್ಮ ಪೀಠವನ್ನು ನೀವು ಪರಿಗ್ರಹಿಸಿ. ಆಗಬಹುದು. ಪೂಜ್ಯರೇ, ತಮ್ಮ ಪಾದಸ್ಪರ್ಶದಿಂದ ನಮ್ಮ ದೇವಲೋಕವು ಪವಿತ್ರವಾಯಿತು. ಅಲ್ಲದೆ ನಾನು ಧನ್ಯನಾದೆನು. ಬನ್ನಿ, ಈ ಪೀಠವನ್ನು ಧನ್ಯನಾದೆನು. ಆಗಬಹುದು ಮಹೇಂದ್ರ. ಯಾರಲ್ಲಿ? ರಮ್ಯ ಮೇರೆಕೆರೆಯನ್ನು ಬರಮಾಡಿ. ಚಲವಾದ
ಸುರಮುನಿವರರೇ ನಿಮ್ಮಯ ಸುರಮುನಿವರರೇ ನಿಮ್ಮಯ ಪಾದ ಸಂದರು ಸನದಿ ಧನ್ಯನಾದೆನು ಮುನಿಪ ಈ ಜಗದ ಚರಿತ್ರೆಯ ಜಗದ ಚರಿತ್ರೆಯ ಪರಿದೆಂದು ಬೇಡಬೇಕು ಮುನಿಪ ವಂದಿಸುವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ ಇಂದು ನಿಮ್ಮ ದಯದಿ ನಾನು ಇಂದು ನಿಮ್ಮ ದಯದಿ ನಾನು ಧನ್ಯನಾದೆನು ವಂದಿಸುವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ ಯಾವ ಯಾವ ಲೋಕದೊಳಗೆ ಯಾವ ಯಾವ ಲೋಕದೊಳಗೆ ಏನು ವಾರ್ತೆಯ ವಂದಿಸುವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ ಪೂಜ್ಯರೇ ತಾವು ತ್ರಿಲೋಕ ಸಂಚಾರಿಗಳು ತ್ರಿಕಾಲ ಜ್ಞಾನಿಗಳು ತಮ್ಮ ಪಾದಸ್ಪರ್ಶದಿಂದ ನಮ್ಮ ದೇವಲೋಕವು ಪವಿತ್ರವಾಯಿತು ಅಲ್ಲದೆ ನಾನು ಧನ್ಯನಾದನು ಬಂದು ಈ ಪೀಠವನ್ನು ಪರಿಗ್ರಹಿಸಿ ಆಯ್ತು ಹೇಳು ಏಯ್ ಪೂಜ್ಯರೇ ಮಹೇಂದ್ರ, ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನವಿದೆ ಎಂಬ ವಿಚಾರವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಮಹೇಂದ್ರ, ತಿಳಿಸುತ್ತೇನೆ. ಓಹೋ, ಈ ಮಹೇಂದ್ರನು ನಾನು ಬಂದ ವಿಚಾರವನ್ನೇ ಕೇಳುತ್ತಿರುವನು. ಮಹೇಂದ್ರ, ತಿಳಿಸುತ್ತೇನೆ. ನಿನ್ನ ಭೂಲೋಕದಲ್ಲಿ ನಿನ್ನ ಕೈಲಾಸದಲ್ಲಿ ಶ್ರೇಷ್ಠ ನವಗ್ರಹಗಳು, ಆದಿತ್ಯಾದಿ ನವಗ್ರಹಗಳು, ಅದೂ ಅಲ್ಲದೆ ಭಾನುಪುತ್ರನಾದ ಶನಿರಾಜನು ಕೇಳಿದ ಪ್ರಜೆಗಳಿಗೆ ಇಷ್ಟಾರ್ಥ ಫಲಗಳನ್ನು ಕೊಡುತ್ತಾ ಬಹಳ ವೈಭವದಿಂದ ಮೆರೆಯುತ್ತಿರುವನು. ಅದರಲ್ಲಿಯೂ ಕೂಡ ಶನಿರಾಜನು ಮೊದಲನೆಯವನೆಂದು ನಾನು ಘಂಟಾಘೋಷವಾಗಿ ಹೇಳಬಲ್ಲೆನು. ಶನಿರಾಜ, ಆ ಶನಿರಾಜನು ಅಷ್ಟು ಪರಾಕ್ರಮಶಾಲಿಯೇ? ಹೌದು ಮಹೇಂದ್ರ, ಅಷ್ಟೊಂದು ಬಹಳ ಸಂತೋಷವಾಯಿತು. ಬಲ್ಲೆ ಬಲ್ಲೆನ ನಿಲ್ಲಿಸಲಾರದ ಪ್ರಬಲೆಯಲ್ಲಿ ನುಡಿಯಾಡುವೆಯ ಬಲ್ಲೆ ಬಲ್ಲೆನ ನಿಲ್ಲಿಸಲಾರದ ದುರ್ಗಲೆಯಲ್ಲಿ ಬಲ್ಲೆನು ನಾ ಸಲಿಯ ಮಹಿಮೆಯ ಬಲ್ಲೆನು ನಾ ಸಲಿಯ ಮಹಿಮೆ ನಿಲ್ಲಿಸುನಿ ಮಾತುಗಳ 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 ನಾರದ ಮುತ್ತುಗಾಯನು ಹೆಚ್ಚಿಗೆ ಬಂದವಳುವೆಯ ನಾರದ ಮುತ್ತುಗಾಯನು ಹೆಚ್ಚಿಗೆ ಬಂದವಳುವೆಯ ಬಗದವ ಬಿಡುಗಿಡು ಸೊಗಸಿನ ನುಡಿಯ ಬಗದವ ಬಿಡುಗಿಡು ಸೊಗಸಿನ ನುಡಿಯ ಆತನ ಮೈದೆಯ ಹೊಗಳುವೆಯ 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 ಎಲ್ಲವೋ ಬರಲಾರವ ಏನು ಮಗಳಿದೆ. ಆ ಶನಿಯು ಬಹಳ ಹೆಚ್ಚೆಂದು ಹೊಗಳುತ್ತಿರುವೆಯಲ್ಲ, ಆ ಶನಿಯು ನನಗೆ ಶಿಷ್ಯನಾಗಬೇಕು, ಅದಾರು ತಿಳಿದಿರುವುದೇ? ಗುರುದೇವ, ನಿಮಗೆ ಶಿಷ್ಯನಾದ ಮಾತ್ರಕ್ಕೆ ಆತನ ಪರಾಕ್ರಮವನ್ನು ನೀವಿನ್ನೂ ತಿಳಿದಿಲ್ಲ.
ಆತನ ಮಹಿಮೆಯನ್ನು ಕೇಳಿದರೆ ನಿಮ್ಮ ನಡುವುದು ನಿಮ್ಮ ಯುವವು. ಆತನ ಮಹಿಮೆಯನ್ನು ನೀವು ಬಲ್ಲಿರ. ಸಾಕು ಸುಮ್ಮನಿರಿ. ಓ ನಾರದ, ಮತ್ತೊಮ್ಮೆ ಆ ಸರಿಯ ಸಮಾಚಾರವನ್ನು ಈ ಸುರಸಭೆಯಲ್ಲಿ ಮಾತನಾಡಬೇಡ. ಸಾಕು ಬಾಯಿ ಮುಚ್ಚು. ಗುರುದೇವ, ನಮ್ಮ ಅಗ್ರಸ್ಥರಾದ ಸರಿರಾಜರನ್ನು ಯಾಕೆ ಈ ರೀತಿಯಾಗಿ ಹೀಯಾಳಿಸಿ ನುಡಿದಿರುವಿರಿ? ಇದು ನಿಮಗೆ ಸರಿಯೇ? ಸನಿಯ ಮಹಿಮೆಯೂ ನಿಮಗೆ ಇನ್ನೂ ತಿಳಿಯದು. ಸನಿಯಮರ ಪ್ರತಾಪಕ್ಕೆ ಬ್ರಹ್ಮಾಂಡವೇ ಗಾಢಗಾಢನೆ ನಡುವು. ಸಾಕು ಸುಮ್ಮನೆ ಇದೆ. ಅಯ್ಯ ಯಮರಾಜ, ನಿನಗೇಕೆ ಈ ವಿಚಾರ? ಹೋಗಿ ನಿನ್ನ ಪೀಠದಲ್ಲಿ ಕುಳಿತುಕೋ. ಗುರುದೇವ, ನಾನು ಸುಮ್ಮನೆ ಇರುವೆನು. ಮುಂದೆ ನಿಮ್ಮ ಪಾಡು ಏನಾಗುವುದು ನಾನೇ ನೋಡುವೆನು. ಎಲ್ಲವೋ ಬರನಾರದ, ಮತ್ತೊಮ್ಮೆ ಆ ಸರಿ ಸಮಾಚಾರವನ್ನು ಈ ಸುರಸಭೆಯಲ್ಲಿ ಆಡಿದ ತಪ್ಪಿಗೆ ನೀನು ಈ ಸುರಸಭೆಯನ್ನು ಬಿಟ್ಟು ಹೊರಡು. ಏನು, ನನ್ನನ್ನು ಅಲ್ಲದೆ ಆ ಪರಮಾತ್ಮನನ್ನು ಜರಿದದ್ದು ಅಲ್ಲದೆ ಈ ಸುರಸಭೆಯನ್ನು ಬಿಟ್ಟು ಹೊರಡು ಎಂದು ಹೇಳುವರಲ್ಲ. ನೀವೇ ಹೊರಡುವರಾಗಿ. ಪೂಜ್ಯರೇ, ಶಾಂತರಾಗಿ. ಗುರುದೇವ, ತಾವು ಸಕಲ ದೇವತೆಗಳಿಗೂ ವಿದ್ಯೆ ಹೇಳಿಕೊಡುವ ಗುರುಗಳು. ನೀವೇ ಕೋಪಗೊಂಡರೆ ನಮ್ಮ ದೇವಲೋಕವು ಉಳಿಯುವುದೇ. ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಂಡು ನಿಮ್ಮ ಆಶ್ರಮಕ್ಕೆ ತೆರಳಬೇಕೆಂದು ಬೇಡಿಕೊಳ್ಳುವೇನು. ಪೂಜ್ಯರೇ, ತಾವು ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು. ನೀವೇ ಕೋಪಗೊಂಡರೆ ನಮ್ಮ ದೇವಲೋಕವು ಉಳಿಯುವುದೇ. ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಂಡು ನಿಮ್ಮ ಆಶ್ರಮಕ್ಕೆ ತೆರಳಬೇಕೆಂದು ಬೇಡಿಕೊಳ್ಳುವೇನು. ಮಹೇಂದ್ರ, ನನ್ನನ್ನೂ ಅಲ್ಲದೆ ಆ ಸರಿ ಪರಮಾತ್ಮನನ್ನು ಜರಿದದ್ದು ಅಲ್ಲದೆ ಈ ಸುರಸಭೆಯನ್ನು ಬಿಟ್ಟು ಹೊರಡು ಎಂದು ಹೇಳುವರಲ್ಲ. ಇದು ಸರಿಯೇ ಮಹೇಂದ್ರ? ಶಾಂತರಾಗಿ, ಶಾಂತರಾಗಿ. ಎಲ್ಲವೋ ಬರನಾರದ, ಮತ್ತೊಮ್ಮೆ ಆ ಸರಿ ಸಮಾಚಾರವನ್ನು ಈ ಸುರಸಭೆಯಲ್ಲಿ ಆಡಿದೆಯಾದರೆ ನಿನ್ನ ತಂಬೂರುಗಳ ಜೊತೆಗೆ ನಿನ್ನ ತಲೆಮಾರಿ ಹಾರಿ ಹೋಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಇನ್ನೂ ಒಂದು ಸೀನ. ನಾರಾಯಣ ನಾರಾಯಣ. ಕಲಹಕ್ಕೆ ಬೀಜವನ್ನು ಬಿತ್ತಿದಂತಾಯಿತು. ಬೀಜವನ್ನು ಬಿತ್ತಿದರೆ ಫಲಿಸಲಿಕ್ಕೆ ಬಾರದ ಬೀಜವನ್ನು ಬಿತ್ತಿದರೆ ಪ್ರಯೋಜನವೇನು? ಬೀಜವು ಮೊಳೆತು ಸಸಿಯಾಗಿ, ಸಸಿಯು ಮರವಾಗಿ, ಮರವು ಹೂ ಬಿಟ್ಟು, ಹೂವು ಕಾಯಾಗಿ, ಕಾಯಿ ಹಣ್ಣಾಗಿ, ಆ ಹಣ್ಣನ್ನು ಮುಂದೆ ಯಾರು ಉಪಯೋಗಿಸರು? ನಾನೇ ನೋಡುವೆನು. ನಾರಾಯಣ ನಾರಾಯಣ. ಆನಂದಕರ ಆಗಿದೆ ವಿಷಯವಿದು, ನಾನಾ ಬಗೆಗಳ ಆನಂದ. ನಾರಾಯಣ ನಾರಾಯಣ. ಪರಮ ಪುರುಷನೇ
ರೆಂದು ಮೆರೆಯುವ ಎದೆಗೆ ತಲೆಯನ್ನು ಸರಿ ಸಮರಾರಿಯರೈ ಮೀರಿ ಮೆರೆಯುವ ನೀಚ ಹದಮರ ಮೀರಿ ಮೆರೆಯುವ ನೀಚ ಹದಮರ ಪರಿವಿಧದಲ್ಲಿ ಶಿಕ್ಷಿಸುವೆನು ಪರಿವಿಧದಲ್ಲಿ ಶಿಕ್ಷಿಸುವೆನು ದುರುಳರ ಮತವನ್ನು ಒದಗಿಸುವೆನು ದುರುಳರ ಮತವನ್ನು ಒದಗಿಸುವೆನು ಯಾರು ಸಮರು ನರೆಯಳು ಸರಿ ಸಮರಾರಿಯರೈ ನರೆಯಳು ಸರಿ ಸಮರಾರಿಯರೈ ನರೆಯಳು ಸರಿ ಸಮರಾರಿಯರೈ ಮಹೇಂದ್ರನ ಸಭೆಯಲ್ಲಿ ವಿದ್ಯಾಗುರುಗಳು ನನ್ನನ್ನು ಧಿಕ್ಕರಿಸಿ ನನ್ನ ಅಗ್ರಜರಾದ ಶನಿರಾಜರನ್ನು ಹೀಯಾಳಿಸಿ ನುಡಿದಿರುವರು. ಇರಲಿ, ಆ ಗುರುಗಳ ಪಾಡು ಮುಂದೆ ಏನಾಗುವುದು ನಾನೇ ನೋಡುವೆನು. ಬಲ ಬಲ ಪ್ರತಾಪಶಾಲಿ ನಾಣ್ಯ ಜಗದಲ್ಲೋ ಬಲ ಬಲ ಪ್ರತಾಪಶಾಲಿ ನಾಣ್ಯ ಜಗದಲ್ಲೋ ಅಟ್ಟ ಆಸದಿಂದ ನೆರೆದು ಜಗವ ಪೊದ್ದುವೆ ಅಟ್ಟ ಆಸದಿಂದ ನೆರೆದು ಜಗವ ಪೊದ್ದುವೆ ವೀರವೆಂದು ನೆರೆಯುವ ನೀಚ ಹದಮರ ವೀರರೆಂದು ನೆರೆಯುವ ನೀಚ ಹದಮರ ಕಾಲಪಾಸದಿದ್ದ ತಂದು ಮತವ ಮುರಿಯುವೆ ಕಾಲಪಾಸದಿಂದ ತಂದು ಮತವ ಮುರಿಯುವೆ ಬಲ ಬಲ ಪ್ರತಾಪಶಾಲಿ ನಾಣ್ಯ ಜಗದಲ್ಲೋ ಬಲ ಬಲ ಪ್ರತಾಪಶಾಲಿ ನಾಣ್ಯ ಜಗದಲ್ಲೋ ಅಟ್ಟ ಆಸದಿಂದ ಬೆರೆದು ಜಗವ ಪೊದ್ದುವೆ ಹೀರರಾಗಲಿ ಸೂರರಾಗದೆ ಹೀರರಾಗಲಿ ಸೂರರಾಗದೆ ದುರುಳರ ಮದವನ್ನು ಅಟಗಿಸುವೆನು ದುರುಳರ ಮದವನ್ನು ಅಟಗಿಸುವೆನು ತರೆಯಳು ಎದೆಗೆ ಸರಿಸಬರಿಯರೆ ತರೆಯಳು ಎದೆಗೆ ಸರಿಸಬರಿಯರೆ ಬಲ ಬಲ ಪ್ರತಾಪಶಾಲಿ ನಾಣ್ಯ ಜಗದಲ್ಲೋ ಬಲ ಬಲ ಪ್ರತಾಪಶಾಲಿ ನಾಣ್ಯ ಜಗದಲ್ಲೋ ಅಟ್ಟ ಆಸದಿಂದ ಜಗವ ಪೊದ್ದುವೆ ಜಗವ ಪೊದ್ದುವೆ ಜಗವ ಪೊದ್ದುವೆ ದರಯೊಳಗಾರಿಯರೈ ಎಣ್ಣೆಯ ಸಮಾನರ ದರೆಯೊಳಗೆ ಹರಿಯರೈ ವಿರೋಧ ಕಾರ್ಯವ ತಡೆಯುವೆ ನಾನು ಸುಲಭೋ ಬಾಯದಲ್ಲಿ ವಿರೋಧ ಕಾರ್ಯವ ತಡೆಯುವೆ ನಾನು ಸುಲಭೋ ಬಾಯದಲ್ಲಿ ಎಣ್ಣೆಯ ಸಮಾನರಾರು ದರೆಯೊಳಗೆ ಹರಿಯರೈ ಎನ್ನನ್ನು ಪೂಜಿಪ ಭಕ್ತರಿಗೆಲ್ಲ ಕೊಡುವೆನು ಐಶ್ವರ್ಯ ಎನ್ನನ್ನು ಪೂಜಿಪ ಭಕ್ತರಿಗೆಲ್ಲ ಕೊಡುವೆನು ಐಶ್ವರ್ಯ ಎನ್ನನ್ನು ನಿಂದಿಪ ಮನುಜರಿಗೆಲ್ಲ ಪರಿಪರಿ ಕರ್ತವ ಎನ್ನನ್ನು ನಿಂದಿಪ ಮನುಜರಿಗೆಲ್ಲ ಪರಿಪರಿ ಕರ್ತವ ಪಡಿಸುವೆನು ಅರಳೆ 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 ಎಣ್ಣೆಯ ಸಮಾನದ ದರೆಯೊಳಗೆ ಹರಿಯರೈ ದರೆಯೊಳಗೆ ಹರಿಯರೈ ದರೆಯೊಳಗೆ ಹರಿಯರೈ ಆಹಾ ನಾನು ಕಣ್ಣನ್ನು ಬಿಟ್ಟು ನೋಡಿದ ಮಾತ್ರದಲ್ಲಿ ಎಂತಹ ಬಡವನಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಬಲ್ಲ ಅದನ್ನು ಚರ ಮಾತ್ರದಲ್ಲಿ ಹೋಗಲಾಡಬಲ್ಲೆ. ಈಗಿರುವಲ್ಲಿ ಮಹೇಂದ್ರನ ಸಭೆಯಲ್ಲಿ ನಾರದರು ನನ್ನ ಲೀಲೆಯನ್ನು ಹೊಗಳುತ್ತಿದ್ದರೆ ನನ್ನ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರು
ಆ ಶನಿಯ ಪರಾಕ್ರಮ ನಾನು ಬಲ್ಲೆ, ಆ ಶನಿಯ ಮಹಿಮೆ ನಾನು ಬಲ್ಲೆ ಎಂದು ಈ ಆಳಿಸಿ ಧಿಕ್ಕರಿಸಿದರು. ಏನು ಮಾಡಲಿ, ಏನು ಮಾಡಲಿ? ಇರಲಿ, ಗುರುಗಳ ರಾಶಿಗೆ ಹೋಗಲು ನನಗೀಗ ಒಳ್ಳೆಯ ಸಮಯ. ನಾನೀಗಲೇ ಗುರುಗಳ ಬಳಿಗೆ ಹೋಗುವೆನು. ಜೈ ಕಲಿಮಾಯಿ. ಹೋದರಲ್ಲ, ಏನಿರಬಹುದು? ಇರಲಿ, ಆಶ್ರಮಕ್ಕೆ ಹೋಗಿ ಆಲೋಚಿಸಿ ನೋಡುವೆನು. ಗುರುಗಳ ಪಾದಕ್ಕೆ ನಮಸ್ಕರಿಸುವೆನು. ಸರಿರಾದ, ನಿನಗೆ ಮಂಗಳವಾಗಲಿ. ಮೇಲಕ್ಕೆ ಸರಿ ರಾಜ, ಆದಿಯಲ್ಲೇ ಬಂದು ಆಶೀರ್ವಾದವನ್ನು ಪಡೆಯುತ್ತಿರುವಲ್ಲ, ಕಾರಣವೇನು? ಗುರುದೇವ, ಆದಿಯಾದರೇನು, ಆಶ್ರಮ ಆದರೇನು, ತಮ್ಮ ಕೃಪಾ ಕಟಾಕ್ಷ ಹೊಂದಿದ್ದರೆ ಸಾಕು. ಕಾರಣವೇನು ಹೇಳು ಸರಿರಾಜ. ಗುರುದೇವ, ತಿಳಿಸುವೆನು. ನನ್ನ ಕ್ಷೇಮ ಇರಲಿ ಗುರುವೇ, ನನ್ನ ಕ್ಷೇಮ ಇರಲಿ ಗುರುವೇ, ಕೇಳು ಬೇಳುವೆ ತಮ್ಮ ಪಾದವನ್ನು ಕಂಡು. ಗುರುದೇವ, ತಮ್ಮ ಪಾದವನ್ನು ಕಂಡು ಧನ್ಯನಾದನೈ. ಗುರುದೇವ, ಗುರುವೇ ಕೇಳು ಬೇಳುವೆ ನಾನು, ಗುರುವೇ ಕೇಳು ಬೇಳುವೆ ನಾನು, ಒಂದ ಮಾತನ್ನು ತಮ್ಮ ಪಾದವನ್ನು ಕಂಡು, ತಮ್ಮ ಪಾದವನ್ನು ಕಂಡು ಧನ್ಯನಾದನೈ. ಗುರುದೇವ, ನನ್ನ ಕ್ಷೇಮವೂ ಆಗಿರಲಿ, ತಮ್ಮ ಸತ್ಯವನ್ನು, ತಮ್ಮ ಕೀರ್ತಿಯನ್ನು ಈ ಮೂರು ಲೋಕಗಳಲ್ಲಿಯೂ ಹೊಗಳುತ್ತಿರುವರು. ನಿಜವೇ ಗುರುದೇವ? ನಿಜ ಸನಿರಾಜ, ನಿಜ. ನನ್ನ ವಿದ್ಯಾ ಗುರುಗಳೆಂದು ಈ ಮೂರು ಲೋಕದಲ್ಲೂ ಕೊಂಡಾಡುತ್ತಿರುವರು. ಹಾಗಾದರೆ ಅದು ಇರಲಿ, ಎಂದೂ ಬಾರದಿದ್ದವನು ಈ ದಿನ ನನ್ನ ಬಳಿಗೆ ಬರಲು ಕಾರಣವೇನು? ಗುರುದೇವ, ಖಂಡಿತವಾಗಿ ನಡೆಸಿಕೊಡುವಿರಾ? ಖಂಡಿತವಾಗಿ ನಡೆಸಿಕೊಡುವೆನು. ಗುರುದೇವ, ಸತ್ಯವಾಗಿಯೂ ನಡೆಸಿಕೊಡುವಿರಾ? ಸತ್ಯವಾಗಿಯೂ ನಡೆಸಿಕೊಡುವೆನು. ಗುರುದೇವ, ಪರ್ವತಕ್ಕೆ ಸಮಾನವಾದ ಕಾರ್ಯವು ಯಾವುದೂ ಇಲ್ಲ. ಅಂದ್ರೆ ಗುರುದೇವ, ನಾನು ನಿಮ್ಮ ರಾಜಿಗೆ ಬರಬೇಕೆಂದಿರುವೆನು. ನನಗೆ ವರವನ್ನು ದಯಪಾಲಿಸಿ. ಸನಿರಾಜ, ಸನಿರಾಜ, ಇದೇನು ಪರಿಹಾಸ್ಯವೇ ಸನಿರಾಜ? ಗುರುದೇವ, ನಾನು ನಿಮ್ಮ ರಾಶಿಗೆ ಬರಲೇಬೇಕು. ನನಗೆ ವರವನ್ನು ದಯಪಾಲಿಸಿ. ಸನಿರಾಜ, ನೀನು ನನ್ನ ರಾಶಿಗೆ ಬರಲಾಗದೆಂದು ಇದೋ ನಾನು ಬೇಡಿಕೊಳ್ಳಿ. ಗುರುದೇವ, ನಾನು ನಿಮ್ಮ ರಾಶಿಗೆ ಬರಲೇಬೇಕು. ನನಗೆ ವರವನ್ನು ದಯಪಾಲಿಸಿ. ಹಾ ಪರಮಾತ್ಮ, ನೀನು ಒಪ್ಪಿಸಿದರೆ ನಾನು ಬರುವುದುಂಟೆ. ನೀನು ಒಪ್ಪಿಸಿದರೆ ನಾನು ಬರುವುದುಂಟೆ. ಬೇಡವು ಸನಿರಾಜ, ಬೇಡವು ಸನಿರಾಜ, ಬೇಡಿ ಬೇಡವು ಸನಿರಾಜವೇ. ಪರಮಾತ್ಮ, ನೀನು ನನ್ನ ರಾಶಿಗೆ ಬರುತ್ತೇನೆ ಎಂದ ಕೂಡಲೇ ಭೂಮಿಯು ನಡುಗುತ್ತದೆ, ಆಕಾಶವೇ ತಲ್ಲಣಿಸು, ಈ ನನ್ನ ಶರೀರವೇ ಗಡಗಡನೆ. ಆದ ಕಾರಣ ನೀನು ನನ್ನ ರಾಶಿಗೆ ಬರಲಾಗದೆಂದು ಬೇಡಿಕೊಳ್ಳುವನು ಪರಮಾತ್ಮ. ಗುರುದೇವ,
ಹೆಚ್ಚು ದಿವಸ ಬರುವುದಿಲ್ಲ. ಮತ್ತೆ 5 ವರ್ಷ ಮಾತ್ರ ನಿಮ್ಮ ರಾಶಿಗೆ ಬರುತ್ತೇನೆ. ನನಗೆ ವರವನ್ನು ದಯಪಾಲಿಸಿ. ಪರಮಾತ್ಮ, 5 ವರ್ಷ ಬಂದರೆ ದೇವಾ ಶನಿದೇವಾ, 5 ವರ್ಷ ಬಂದರೆ ಎಲ್ಲ ಸರಿಯಾವು ಗಡಗಡನೆ ಪರಮಾತ್ಮ, ನೀನು ಪಂಚಮ ಸರಿಯಾಗಿ ನನ್ನ ರಾಶಿಗೆ ಬಂದರೆ ನನ್ನ ಜಪತಪಗಳಿಗೆ ಭಂಗವಾಗುವುದಿಲ್ಲವೇ? ಆದ ಕಾರಣ ನೀನು ನನ್ನ ರಾಶಿಗೆ ಬರಲಾಗದೆಂದು ಇದೋ ನಾನು ಬೇಡಿಕೊಳ್ಳುವೆ. ಗುರುದೇವ, 5 ವರ್ಷವಿಲ್ಲದಿದ್ದರು 2 ಅರ್ಧ ವರ್ಷವಾದರೂ ನಿಮ್ಮ ರಾಶಿಗೆ ಬರಲೇಬೇಕು. ನನಗೆ ವರವನ್ನು ದಯಪಾಲಿಸಿ. ಪರಮಾತ್ಮ, 2 ಅರ್ಧ ವರ್ಷಕ್ಕೆ 30 ತಿಂಗಳಾಗುವುದು. 30 ತಿಂಗಳು ನನ್ನ ರಾಶಿಗೆ ಬರಲಾಗದೆಂದು ಇದೇ ನಾನು ಬೇಡಿಕೊಳ್ಳುತ್ತೇನೆ. ಗುರುದೇವ, ಗುರುದೇವ ಚರಣಕ್ಕೆ ನಮಿಸುವೆ, ಚರಣಕ್ಕೆ ನಮಿಸು ಮೈದೋರಿ ಸಲಗಿನ ಗಣತರ ಪಾದವ. ಗುರುದೇವ, ಗುರುದೇವ, ಪರಮಾತ್ಮ, ಗುರುದೇವ ಚರಣಕ್ಕೆ ನಮಿಸುವೆ, ಚರಣಕ್ಕೆ ನಮಿಸುವೆ ಮೈದೋರಿ ಸಲಗಿನ ಗಣತರ ಪಾದವ. ಗುರುದೇವ, ಗುರುದೇವ, ಸಾರಸ ನೇತ್ರನೆ ಸಾರುವೆ ಬರದಳು. ಗುರುದೇವ ಚರಣಕ್ಕೆ ನಮಿಸುವೆ, ಚರಣಕ್ಕೆ ನಮಿಸುವೆ ಮೈದೋರಿ ಸಲಗಿನ ಗಣತರ ಪಾದವ. ಗುರುದೇವ, ಗುರುದೇವ, ಸಾರಸ ನೇತ್ರನೆ ಸಾರುವೆ ಬರದಳು. ಸಾರಸ ನೇತ್ರನೆ ಸಾರುವೆ ಬರದಳು. ಅರುಷದಿಂದಲೇ ಅರುಷದಿಂದಲೇ ವರಗಳ ಕರುಣಿಸು ಗಣತರ ಪಾದವ. ಗುರುದೇವ, ಗುರುದೇವ, ಬೇಡಿದ ಶಿಷ್ಯನ ಸಾಧಿಸಬಹುದೇ ನೀ. ಬೇಡಿದ ಶಿಕ್ಷಣ ಸಾಧಿಸಬಹುದೇ ನೀ, ಬೇಡಿದ ಶಿಕ್ಷಣ ಸಾಧಿಸಬಹುದೇ ನೀ. ತಡವನ್ನು ಮಾಡದೆ, ತಡವನ್ನು ಮಾಡದೆ ವರಗಳ ಕರುಣಿಸು ಗಣತರ ಪಾದವ. ಗುರುದೇವ, ಗುರುದೇವ 30 ತಿಂಗಳು ಇಲ್ಲದಿದ್ದರು 30 ದಿವಸವಾದರೂ ನಿಮ್ಮ ರಾಶಿಗೆ ಬರಲೇಬೇಕು. ಪರಮಾತ್ಮ, ವರವನ್ನು ದಯಪಾಲಿಸಿ. ಪರಮಾತ್ಮ, ನಿನಗೆ ಧರ್ಮವೂ ಅಲ್ಲ, ನಿನಗೆ ಧರ್ಮವೂ ಅಲ್ಲ, ಬೇಡಾವು ಸನಿರಾಜ, ಬೇಡ
ನೀನು 30 ದಿನವೂ ನನ್ನ ರಾಶಿಗೆ ಬರಲಾಗದೆಂದು ಬೇಡಿಕೊಳ್ಳು. ಗುರುದೇವ ಪಡೆಯಬೇಕು ಗುರುವೇ, ತರಳನ ಪಡೆಯಬೇಕು ಗುರುವೇ, ಪಡೆಯಬೇಕು ಗುರುವೇ, ತರಳನ ಪಡೆಯಬೇಕು ಗುರುವೇ. ಪರಿಪರಿಯಿಂದಲೇ ಬೇಡುವೆ ನಿಮ್ಮ, ಪರಿಪರಿಯಿಂದಲೇ ಬೇಡುವೆ ನಿಮ್ಮ, ಪಡೆಯಬೇಕು ಗುರುವೇ, ತರಳನ ಪಡೆಯಬೇಕು ಗುರುವೇ. ಗುರುದೇವ ತಾವು ಗುರುಗಳು, ನಾನು ನಿಮ್ಮ ಶಿಷ್ಯನು. ತಾವೇ ನನ್ನನ್ನು ನಿರಾಕರಿಸಿದರೆ ಈ ಪ್ರಪಂಚದಲ್ಲಿ ನನ್ನನ್ನು ಪೂಜಿಸತಕ್ಕವರು ಯಾರು? ಈ ಪ್ರಪಂಚದಲ್ಲಿ ಈ ಗುರು ಶಿಷ್ಯರ ಮಹಿಮೆ ಏನೆಂಬುದು ಈ ಜಗತ್ತಿಗೆ ತಿಳಿಯಲಿ. ಆದ ಕಾರಣ 30 ದಿವಸವಿಲ್ಲದಿದ್ದರೂ ಒಂದು ದಿವಸವಾದರೂ ನಿಮ್ಮ ರಾಜಿಗೆ ಬರಲೇಬೇಕು. ನನಗೆ ವರವನ್ನು ಕೊಡುವಿರೋ ಅಥವಾ ಇಲ್ಲವೆಂದು ಹೇಳುವಿರೋ? ಈ ಶನಿರಾಜನಿಗೆ ಎಷ್ಟು ವಿಧವಾಗಿ ಹೇಳಿದರೂ ಕೇಳುವುದಿಲ್ಲವಲ್ಲ. ಶನಿರಾಜ ಮಾತನಾಡು. ಶನಿರಾಜ ಮಾತನಾಡು. ನಾನು ನಿನಗೆ ವಿದ್ಯಾ ಬುದ್ಧಿ ಕಲಿಸಿದ ಗುರುವಲ್ಲವೇ? ಮಾತನಾಡು ಶನಿರಾಜ, ಮಾತನಾಡು. ಗುರುದೇವ ಶನಿರಾಜ, ನಿನಗೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನವಿದ್ದರೆ ಒಂದು ಕಾಲು ಜಾವು ಬರುವಂತ ನಾವು. ಅಪ್ಪಣೆ ಗುರುದೇವ, ಗುರು ಪ್ರಸಾದ ಅಷ್ಟೇ ಸಾಕು. ಜೈ ಕಲಿಮಾಡೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಧನ್ಯ ಧನ್ಯ ಇದರ ಎಳೆ ಧನ್ಯ ಧನ್ಯನಾದನು. ಧನ್ಯಾನುನಾನದೆ ಮನ್ಯಾನುನಾನದೆ ಧನ್ಯಾನುನಾನದೆ ಮನ್ಯಾನುನ. ಇಂದು ಗುರುವಿನ ರಾಶಿಗೆ ಹೋದು ಧನ್ಯ ಧನ್ಯನಾದನು. ಇದರ ಎಳೆ ಧನ್ಯ ಧನ್ಯನಾದನು. ಆಹಾ, ನನ್ನ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರು ಒಂದು ಕಾಲು ಜಾವ ತಮ್ಮ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರುವರು. ಏನು ಮಾಡಲಿ ಇರಲಿ. ಗುರುಗಳ ರಾಶಿಗೆ ಹೋಗಲು ನನಗೀಗ ಒಳ್ಳೆಯ ಸಮಯ, ನನಗಿದೇ ತಕ್ಕ ಸಮಯ. ಜೈ ಕಲಿಮಾರೆ. ಶಂಭೋ ಮಹಾದೇವ. ನನ್ನ ಶಿಷ್ಯನಾದ ಶನಿರಾಜನಿಗೆ ಒಂದು ಕಾಲು ಜಾವ ಬರುವಂತೆ ನಾನು ವರವನ್ನು ಕೊಟ್ಟಿರುವೆನು. ಆತನ ಬರುವರಷ್ಟರಲ್ಲಿ ಈ ದೇವಸಭೆಯನ್ನು ಬಿಟ್ಟು ಭೂಲೋಕಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಜಪಾತಪಗಳನ್ನು ಮುಗಿಸಿಕೊಂಡು ಆ ಕಾಲು ಜಾವವನ್ನು ಮುಗಿಸಿಕೊಂಡು ಬರುವನು. ಆ ಶನಿಯು ಬಂದು ನಾನೇನು ಮಾಡಬಲ್ಲನು? ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನ್ನ ವಿದ್ಯಾಗುರುಗಳು ಒಂದು ಕಾಲು ಜಾವ ತಮ್ಮ ರಾಶಿಗೆ ಬರುವಂತೆ ವರವನ್ನು ಕೊಟ್ಟು ನಾನು ಬರುವಷ್ಟರಲ್ಲಿ ಈ ದೇವಲೋಕವನ್ನು ಬಿಟ್ಟು ಭೂಲೋಕದ ಗಂಗಾ ತೀರಕ್ಕೆ ಸ್ನಾನ ಜಪಕ್ಕೆಂದು ಹೋಗಲಿ. ಈಗ ನನ್ನ ಮಾಯಿಂದ 2 ಚಕ್ರಿಕೆ ಹಣ್ಣುಗಳನ್ನು ನಿರ್ಮಿಸಿ ನಾನು ಈ ವೇಷವನ್ನು ಬದಲಾಯಿಸಿ ಓರ್ವ ತೋಟಗಾರನ ವೇಷವನ್ನು ಧರಿಸಿ ಆ ಹಣ್ಣುಗಳನ್ನು ಗುರುಗಳಿಗೆ ವಿಕ್ರಯಿಸಿ ಆ ಹಣ್ಣುಗಳೆರಡು ಭೃಗುರಾಜ ಮಂತ್ರಿ ಮಕ್ಕಳ ಶಿರಸ್ಸಾಗುವಂತೆ ಮಾಡಿ ನನ್ನ ವಿದ್ಯಾಗುರುಗಳಿಗೆ ಅಘೋರವಾದ ಕಷ್ಟವನ್ನು ಪಡಿಸಲು ನನಗೀಗ ಒಳ್ಳೆಯ ಸಮಯ, ನನಗೀಗ ತಕ್ಕ ಸಮಯ.